ಮಾರ್ಕೆಟ್ ಏನು ಬಿದ್ದಿದೆ ಅದು ಮುಂದಿನ 3-4 ತಿಂಗಳಲ್ಲಿ ಮತ್ತೆ ಅದು ವಾಪಸ್ ಬರುತ್ತೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಬಿದ್ದಿದೆ ಹಿಂಗಾಗಿ ಬರುತ್ತೆ ಅನ್ನೋದು ಬೇರೆ ವಿಚಾರ. ಬಟ್ ಏನೋ ಒಂದು ಪ್ಯಾರಾಮೀಟರ್ಸ್ ಇರುತ್ತಲ್ವಾ? ₹1 ದುಡಿಲಿಕ್ಕೆ ಎ ಅನ್ನೋ ಕಂಪ್ನಿ ₹20 ಇನ್ವೆಸ್ಟ್ಮೆಂಟ್ ಕೇಳುತ್ತೆ. ಸೇಮ್ ₹1 ದುಡಿಲಿಕ್ಕೆ ಬಿ ಅನ್ನೋ ಕಂಪ್ನಿ ₹50 ಇನ್ವೆಸ್ಟ್ಮೆಂಟ್ ಕೇಳುತ್ತೆ. ಯಾವ್ದು ಬೆಸ್ಟು ಅಂತ ಕೇಳಿದಾಗ ಆಬ್ವಿಯಸ್ಲಿ ಎ ಕಂಪ್ನಿ ಇಸ್ ಬೆಸ್ಟ್. ಯಾಕಂದ್ರೆ ಕಡಿಮೆ ದುಡ್ಡು ಕೇಳ್ತಾ ಇದೆ. ಈಗ ಶ್ರೀಮಂತರು ಇದ್ದಾರೆ, ಬಡವರಿದ್ದಾರೆ, ಬೆಂಗಳೂರಲ್ಲಿ ಇರೋದಾರೆ, ಬೆಂಗಳೂರು ಇಲ್ಲದೆ ಇರೋರಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡವರಿದ್ದಾರೆ, ಏನೂ ಗೊತ್ತಿಲ್ಲದವರು ಇದ್ದಾರೆ. ಸೊ ಎಲ್ಲರಿಗೂ ಅನುಕೂಲ ಆಗೋ ಥರದ್ದು ಏನೆಲ್ಲ ಇದೆ ಅದನ್ನು ಹೇಳ್ಬೋದು ಸರ್? ಹುಲಿಗಳ ಜೊತೆಗೆ ಹುಲಿ ಇದ್ರೇ ಬೇಟೆ ಆಡ್ಲಿಕ್ಕೆ ಸಾಧ್ಯ. ಇನ್ನೂ ಒಂದಿರುತ್ತೆ ಅಂದರೆ ನನ್ನ ಹತ್ರ ದುಡ್ಡಿದೆ ಸರ್, ನಾನು ನಿಮ್ಗೆ ಕೊಡ್ತೀನಿ, ನೀವು ಹ್ಯಾಂಡಲ್ ಮಾಡಿ ಅನ್ನೋದು. ನೋ ವೇ, ಐ ಹ್ಯಾವ್ ನೆವರ್ ಡನ್ ಇಟ್ ಇನ್ ಮೈ ಲೈಫ್. ಮುಂದಿನ 20 ವರ್ಷಗಳ ಕಾಲ ಭಾರತದ ಅಂತ ಯಾವಾಗಲೂ ಹೇಳ್ತಿರ್ತೀವಿ. ಆದರೆ ಭಾರತ ಕೂಡ ಈ ಒಂದು ವಿಶ್ವದ ಒಂದು ಭಾಗ ಆಗಿರೋದ್ರಿಂದ ವಿಶ್ವದ ಒಂದು ಮೂಲೆಯಲ್ಲಿ ನಡೆಯುವಂಥ ಒಂದು ಯುದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ನಮ್ಮೇಲೆ ಕೂಡ ಎಫೆಕ್ಟ್ ಮಾಡುತ್ತೆ. ಬ್ರಷ್ ಮಾಡ್ತಾ ಇರ್ತಾರೆ, ಅಯ್ಯೋ ಇಲ್ಲಪ್ಪ ಫಸ್ಟ್ ಮಾರ್ಕೆಟ್ ಏನಾಯಿತು ಏನೋ, ಅಯ್ಯೋ ನಿಫ್ಟಿ ಏನಾಯಿತು, ಅಮೇರಿಕನ್ ಮಾರ್ಕೆಟ್ ಏನಾಯಿತು, ನ್ಯಾಸ್ಡ್ಯಾಕ್ ಏನಾಯಿತು, ಡೌ ಜೋನ್ಸ್ ಏನಾಯಿತು. ಇದೇ ಕೆಲಸ. ಅದೆಲ್ಲ ಬಿಟ್ಟು ಆರಾಮಾಗಿ SIPಗಳನ್ನು ಮಾಡಿರಿ. ಫಸ್ಟು ಟ್ರೇಡ್ ಮಾಡ್ತಾರೆ, ಆಮೇಲೆ ಅದನ್ನು ವಾಚ್ ಮಾಡ್ಕೊಂಡು ಕೂತ್ಕೊಂತಾರೆ. ಅಯ್ಯೋ ಸರ್ ಮೇಲೋಯ್ತು, ಅಯ್ಯೋ ಕೆಳಗೆ ಬಿತ್ತು. ಸೊ ನಾನೇನು ಹೇಳ್ತೀನಿ ಅಂದರೆ ಟ್ರೇಡ್ ಆ್ಯಂಡ್ ವಾಚ್ನ ರಿವರ್ಸ್ ಮಾಡೋಣ. ಇನ್ಮೇಲಿಂದ ಫಸ್ಟ್ ಬರೀ ವಾಚ್ ಮಾಡೋಣ. ಆ ಪ್ಯಾರಾಮೀಟರ್ಸ್ಗಳು ಬಂತ ದೆನ್ ಓನ್ಲಿ ವಿಲ್ ಟ್ರೇಡ್. ಕೈ ಬಿಚ್ಚಿ ಖರ್ಚು ಮಾಡೋಷ್ಟು ದುಡ್ಡು ಇರಬೇಕಷ್ಟೇ, ಏನು ಕೋಟಿ ಇರಬೇಕಂತೇನಿಲ್ಲ. ಒಂದು ಒಳ್ಳೆ ಹೋಟ್ಲಿಗೆ ಹೋದರೆ ನಾವು ಮೆನು ನೋಡಿಕೊಂಡು ಆರ್ಡರ್ ಮಾಡೋಷ್ಟು ದುಡ್ಡಿದ್ರೆ ಸಾಕು. ನನ್ನ ಪ್ರಕಾರ 97% ಆಫ್ ದಿ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ ವಿತ್ ಮನಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ CA ದಯಾನಂದ್ ಬೊಂಗಾಳೆ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. CA ದಯಾನಂದ್ ಬೊಂಗಾಳೆ ಅವರು ಕಳೆದ 16 ವರ್ಷಗಳಿಂದ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಮತ್ತು 2022ರಿಂದ ಅವ್ರದ್ದೇ ಆದ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆಸ್ತಾ ಇದ್ದಾರೆ. ಸಾಕಷ್ಟು ಅನುಭವ ಹೊಂದಿರುವಂಥವ್ರು ಮತ್ತು ಸಾಕಷ್ಟು ವಿಡಿಯೋಗಳನ್ನ ನಮ್ಮ ಸ್ಟುಡಿಯೋದಲ್ಲಿ ಕೂಡ ಮಾಡಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ನಾವು ಯುದ್ಧದ ಪೂರ್ವದಲ್ಲಿ ಯುದ್ಧ ಶುರುವಾದಾಗ ಹೇಗಿತ್ತು ಮತ್ತು ಯುದ್ಧದ ನಂತರ ಹೇಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಮಾರ್ಕೆಟು, ಎಲ್ಲಿ ನೀವು ಯಾವ ಸೆಕ್ಟರ್ಗಳನ್ನ ನೀವು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಅದನ್ನು ದಯವಿಟ್ಟು ನೋಡಿಲ್ಲ ಅಂದರೆ ಭಾಳ ಯೂಸ್ಫುಲ್ ಆಗಿರುವಂಥ ವಿಡಿಯೋ. ಇವತ್ತಿನ ಎಪಿಸೋಡ್ನಲ್ಲಿ 2 ವಿಚಾರಗಳನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದೇನೆಂದರೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಇದು ಏಳುತ್ತೆ ಮೇಲೆ ವಾಪಸ್ ಬರುತ್ತೆ ಅನ್ನೋಕ್ಕೆ ಏನು ಕಾರಣ ಅನ್ನೋದು ನೀವು ಅಂದ್ಕೊಂಡ್ರಲ್ಲ, ಅದು ಹೇಗೆ ಹೇಳಿದ್ರಿ ಅನ್ನೋದು ಒಂದು ಹೇಳಬೇಕು. ಇನ್ನೊಂದು ಅವರ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಏನೆಲ್ಲ ಕೋರ್ಸ್ಗಳಿದೆ ಒಬ್ಬ ಜನಸಾಮಾನ್ಯನಿಗೆ, ಅದನ್ನ ಬಗ್ಗೆ ಮಾತಾಡ್ತೀನಿ. ಸರ್, ಮೊದಲನೇ ಪ್ರಶ್ನೆ, ನೀವು ಕಳೆದ ಸಲ ಹೇಳಿದ್ರಿ ಮಾರ್ಕೆಟ್ ಏನು ಬಿದ್ದಿದೆ ಅದು ಮುಂದಿನ 3-4 ತಿಂಗಳಲ್ಲಿ ಮತ್ತೆ ಅದು ವಾಪಸ್ ಬರುತ್ತೆ ಅಂತ ಹೇಳಿದ್ರಿ. 100%. ಈಗ ಜನಸಾಮಾನ್ಯನಿಗೆ ಅದು ಒಂದು ಸಾಮಾನ್ಯವಾಗಿ ಬಿದ್ದಿದೆ ಹಿಂಗಾಗಿ ಬರುತ್ತೆ ಅನ್ನೋದು ಬೇರೆ ವಿಚಾರ. ಬಟ್ ಏನೋ ಒಂದು ಪ್ಯಾರಾಮೀಟರ್ಸ್ ಇರುತ್ತಲ್ವಾ, ಏನೋ ಒಂದು ನೋಡಿ ನೀವು ಹೇಳಿರ್ತೀರಿ ಇದು ಹೀಗೆ ಬಿದ್ದಿದೆ. ಯಾಕಂದರೆ ಬೀಳೋದ್ರಲ್ಲಿ ಬೇರೆ ಬೇರೆ ಥರ ಇರುತ್ತೆ ಅಲ್ವಾ? ಸೊ ಆ ಬೇರೆ ಬೇರೆ ಥರ ನಿಮಗೆ ಮಾತ್ರ ಗೊತ್ತಾಗುತ್ತೆ. ಓಕೆ, ಯಾವುದು ಮೇಲೆ ಏಳಕ್ಕೆ ಬಿದ್ದಿರುವಂಥದ್ದು, ಯಾವುದು ಸುಮ್ಮನೆ ಬಿದ್ದಿರುವಂಥದ್ದು ಗೊತ್ತಿರುತ್ತೆ ನಿಮಗೆ. ಸೊ ಏನನ್ನ ನೋಡಿ ನೀವು ಹೇಳಿದ್ರಿ ಸರ್ ಇದು ವಾಪಸ್ ಬರುತ್ತೆ ಅಂತ ಹೇಳಿ. ಸರ್, ಇಲ್ಲಿ ನಾನು ಅಂತ ಅನ್ನೋದಕ್ಕಿಂತ ಒಂದು ಸಿಸ್ಟಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಒಂದು ಕಲಿಕೆ, ಒಂದು ಜ್ಞಾನ, ಒಂದು ನಾಲೆಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಯಾರು ನೋಡ್ಬೋದು, ಯಾರಿಗೆ ನೋಡಿದ್ರು ಗೊತ್ತಾಗುತ್ತೆ, ಅದು ಕಲಿಬೇಕಷ್ಟೆ. ಸೊ ಇಲ್ಲಿ ಒನ್ ಆಫ್ ದ ಪ್ಯಾರಾಮೀಟರ್ ಏನು ಅಂದರೆ PE ರೇಷಿಯೋ ಅಂತ ಬರುತ್ತೆ. ಓಕೆ, ಪ್ರೈಸ್ ಅರ್ನಿಂಗ್ ರೇಷಿಯೋ. ಈ ಪ್ರೈಸ್ ಅರ್ನಿಂಗ್ ರೇಷಿಯೋ ಏನು ಹೇಳುತ್ತೆ ಅಂದರೆ ಇದು ಕಂಪ್ನಿಗಳಿಗೂ ನೋಡ್ಬೋದು, ನಿಫ್ಟಿಗೂ ಕೂಡ ನೋಡ್ಬೋದು. ಪ್ರೈಸ್ ಅರ್ನಿಂಗ್ ರೇಷಿಯೋ ಏನು ಹೇಳುತ್ತೆ ಅಂದರೆ ₹1 ಅರ್ನ್ ಮಾಡಲಿಕ್ಕೆ ಎಷ್ಟು ಪ್ರೈಸನ್ನು ಕೊಡೋಕೆ ರೆಡಿ ಇದ್ದೇವೆ. ಸೇ ಫಾರ್ ಎಕ್ಸಾಂಪಲ್, ಈ 2 ಕಂಪ್ನಿಗಳ ಮಧ್ಯೆ ಡಿಫ್ರೆನ್ಸ್ ನೋಡಿದಾಗ ₹1 ದುಡಿಲಿಕ್ಕೆ ಎ ಅನ್ನೋ ಕಂಪ್ನಿ ₹20 ಇನ್ವೆಸ್ಟ್ಮೆಂಟ್ ಕೇಳುತ್ತೆ. ಸೇಮ್ ₹1 ದುಡಿಲಿಕ್ಕೆ ಬಿ ಅನ್ನೋ ಕಂಪ್ನಿ ₹50 ಇನ್ವೆಸ್ಟ್ಮೆಂಟ್ ಕೇಳುತ್ತೆ. ಯಾವ್ದು ಬೆಸ್ಟು ಅಂತ ಕೇಳಿದಾಗ ಆಬ್ವಿಯಸ್ಲಿ ಎ ಕಂಪ್ನಿ ಇಸ್ ಬೆಸ್ಟ್. ಯಾಕಂದ್ರೆ ಕಡಿಮೆ ದುಡ್ಡು ಕೇಳ್ತಾ ಇದೆ. ಸೊ ಇದೇನು ಹೇಳುತ್ತೆ, ವ್ಯಾಲ್ಯೂಯೇಷನ್ ಆಫ್ ದಿ ಕಂಪ್ನಿ ಹೇಳುತ್ತೆ. ಅಂದರೆ ನಮಗೆ ಅಂಡರ್ ವ್ಯಾಲ್ಯೂಡ್ನಲ್ಲಿ ಸಿಗ್ತಾ ಇದೆನೋ ಅಥವಾ ಜಾಸ್ತಿ ವ್ಯಾಲ್ಯೂಯೇಷನ್ ಆಗಿದೆನೋ. ಸೇಮ್ ವೇ ನಿಫ್ಟಿಗೂ ಕೂಡ ಒಂದು ಪ್ಯಾರಾಮೀಟರ್ ಇದೆ. ನಿಫ್ಟಿಯ PE ರೇಷಿಯೋ
19ಗಿಂತ 19ಕ್ಕಿಂತ ಕಡಿಮೆ ಇತ್ತು ಅಂದರೆ ಇಟ್ ಇಸ್ ಕಾಲ್ಡ್ ಆಸ್ ಎ ಅಂಡರ್ ವ್ಯಾಲ್ಯೂಡ್. ಓಕೆ. ಅಂದರೆ ಭಾಳ ಚೀಪಾಗಿ ಸಿಗ್ತಾ ಇದೆ, ತೊಗೊಂಬಿಟ್ರಿ ಇದನ್ನು ವಸ್ತುನ ಅಂತ ಅರ್ಥ. ಸೊ ಇನ್ನು 19ಗಿಂತ ಜಾಸ್ತಿ ಅಪ್ ಟು 22 ಇತ್ತು ಅಂದರೆ ಇಟ್ ಇಸ್ ಕಾಲ್ಡ್ ಆಸ್ ಫೇರ್ಲಿ ವ್ಯಾಲ್ಯೂಡ್. ಓಕೆ, ಗುಡ್, ನಾಟ್ ಬ್ಯಾಡ್ ಅನ್ನೋ ಥರ. ಇನ್ನು 22ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಇಟ್ ಇಸ್ ಕಾಲ್ಡ್ ಆಸ್ ಓವರ್ ವ್ಯಾಲ್ಯೂಡ್. ಭಾಳ ಕಾಸ್ಟ್ಲಿ ಐತ್ರಿ ಇದು ಅನ್ನೋ ಥರ. ಇನ್ನು ಅದೇನಾದರೂ 28ಕ್ಕಿಂತ ಜಾಸ್ತಿ ಹೋಗಿರೋ ಸಿಚುವೇಶನ್ ಒಂದೆರಡು ಸರಿ ಬಂದಿದೆ. ಆ ಥರ ಬಂದಾಗ ಇಟ್ಸ್ ಕಾಲ್ಡ್ ಆಸ್ ಎ ಬರ್ಸ್ಟ್ ಝೋನ್. ಅಂದರೆ ಇದೊಂಥರ ಬಲೂನ್ ಹೇಗೆ ಒಡೆದೋಗುತ್ತೋ ಹಾಗೆ ಸುಮ್ಮನೆ ಓವರ್ ವ್ಯಾಲ್ಯೂಯೇಷನ್ ಆಗಿದೆ, ಬೀಳುತ್ತೆ ಮಾರ್ಕೆಟ್ ಅಂತ ಕ್ಲಿಯರ್ ಇಂಡಿಕೇಶನ್. ಸೊ ನಾನು ಪ್ರತಿ ಬಾರಿ ಒಂದು ಪ್ಯಾರಾಮೀಟರ್ಸ್ಗಳು ಅಂತ ಬಂದಾಗ, ಇಂಡಿಕೇಟರ್ಗಳು ಅಂತ ಬಂದಾಗ RSIನ ಇಡೀ ಕರ್ನಾಟಕಕ್ಕೆ ಹೇಳ್ಕೊಡೋ ಅಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಅದೇ ರೀತಿ ಎಲ್ಲರಿಗೂ ಒಂಥರ ಬಾಯ್ಪಾಟ್ ಮಾಡಿಸ್ಬಿಟ್ಟಿದ್ದೀನಿ. ವೀಕ್ಲಿ RSI ಇಂಡೈಸಸಿಂಗ್ 40ಕ್ಕೆ ಬಂದಾಗ ಇಟ್ ಈಸ್ ಕಾಲ್ಡ್ ಆಸ್ ಓವರ್ ಸೋಲ್ಡ್ ಝೋನ್. 35ಕ್ಕೆ ಬಂದಾಗ ಬೈ ಮಾಡಬೇಡಿ, ಗ್ರ್ಯಾಬ್ ಮಾಡಿ, ಬಾಚ್ಕೊಳ್ಳಿ ಅಂತೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಪ್ರತಿ ಸರಿ. ಜೊತೆಗೆ ಇನ್ನು ಸಾಕಷ್ಟು ಇಂಡಿಕೇಟರ್ ನೋಡ್ತಾ P ರೇಷಿಯೋ ನೋಡಿದಾಗ ವೆರಿ ಕ್ಲಿಯರ್ ಕಟ್ ಮಾರ್ಚ್ ತಿಂಗಳಲ್ಲಿ 19.6ಗೆ ಬಂದಿತ್ತು. ಓಕೆ. ಅರೆ ಯಾವಾಗ ನೋಡಿದ್ರು 22, 23 ಇರ್ತಕ್ಕಂಥದ್ದು 19.6ಕ್ಕೆ ಬಂದಿದೆ ಅಂದರೆ ಎಲ್ಲ ಪ್ಯಾರಾಮೀಟರ್ಗಳು ಹೇಳ್ತಾ ಇದ್ದಾವೆ. RSI ಹೇಳ್ತಾ ಇದೆ, ಬೋಲಿಂಜರ್ ಬ್ಯಾಂಡ್ ಹೇಳ್ತಾ ಇದೆ, ಪಿವೋಟ್ ಪಾಯಿಂಟ್ಸ್ ಹೇಳ್ತಾ ಇದೆ. ನಾವು ಫಿಬೊನಾಚಿ ರಿಟ್ರೇಸ್ಮೆಂಟ್ ಅಂತ ಹೇಳ್ತೀವಿ, ಅದೇ ಒಂದು ಟೆಕ್ನಿಕ್ ಅದು. ಸೊ ಅದೊಂದು ಸೂಪರ್ ಟೆಕ್ನಿಕ್ ಅದು. ಅಂದರೆ ಒಬ್ಬ ಮನುಷ್ಯನ ಸೈಕಾಲಜಿ ಹೇಳುತ್ತೆ, ಯಾವ ರೀತಿ ಸೃಷ್ಟಿ ಹೆಂಗಾಗಿದೆ ಅನ್ನೋದು. ದಟ್ ಈಸ್ ಅಗೇನ್ ಒಂದು ಟಾಪಿಕೇ ಮಾಡ್ಬೋದು ಅದ್ರ ಮೇಲೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಹೂವಿನಲ್ಲಿ ಎಷ್ಟು ದಳಗಳಿರಬೇಕು, ನಮ್ಮ ಕೈಗಳು ಎರಡೂ ಕರೆಕ್ಟಾಗಿ ಅದೇ ಸ್ಟ್ರೇಟ್ ಎರಡೂ ಕರೆಕ್ಟಾಗಿ ಅದೇ ಸೈಜ್ ಇರೋಕ್ಕೆ ಹೇಗೆ ಸಾಧ್ಯ? ಕರೆಕ್ಟ್. ಎರಡೂ ಕಾಲುಗಳು ಅದೇ ಒಂದೇ ಕರೆಕ್ಟಾಗಿ ಇರೋಕ್ಕೆ ಸಾಧ್ಯ? ಒಂದೇ ಕಡೆ ಒಂದೇ ಥರ ಯಾಕೆ ಇರೋಕ್ಕೆ ಸಾಧ್ಯ? ಅದು ಸೃಷ್ಟಿ, ಅದು ನಿಯಮ. ಅದೇ ರೀತಿ ಫಿಬೊನಾಚಿ ರಿಟ್ರೇಸ್ಮೆಂಟ್ ಅಂದರೆ ಒಂದು ಮಾರ್ಕೆಟು ಒಂದ್ಸರಿ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಎಷ್ಟು ಕೆಳಗೆ ಬೀಳ್ಬೋದು. ಸೊ ಅದಕ್ಕೊಂದು ಗೋಲ್ಡನ್ ರೂಲ್ ಅಂತ ಕರಿತೀವಿ, ಇದು ಬಿದ್ದ ಮೇಲೆ ಹೋಗುತ್ತೆ ಅಂತ. ಸೊ ಎಲ್ಲಾದ್ರ ಪ್ರಕಾರನೂ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಕ್ಲಿಯರ್ ಇತ್ತು. ಜೊತೆಗೆ ಇವತ್ತು ಕಲ್ತಂತಹ P ರೇಷಿಯೋ ವಾಸ್ ಆಲ್ಮೋಸ್ಟ್ 19.6. ನನ್ನ ಒಂದು ವಾಟ್ಸಪ್ ಚಾನಲ್ ಇದೆ, CA ದಯಾನಂದ್ ಬೊಂಗಾಳೆ. ವಾಟ್ಸಪ್ನಲ್ಲಿ ಹೋಗಿ ಅಪ್ಡೇಟ್ಸ್ನಲ್ಲಿ CA ಸ್ಪೇಸ್ ದಯಾನಂದ್ ಬೊಂಗಾಳೆ ಅಫಿಷಿಯಲ್ ಅಂತ ಬರುತ್ತೆ. ಅದರಲ್ಲಿ ಕೂಡ ಹೇಳ್ತಾ ಇದ್ದೆ ನಾನು, ಮಾರ್ಕೆಟ್ನಲ್ಲಿ ತುಂಬ ಬಿದ್ದೋಗಿದೆ, P ರೇಷಿಯೋ ಇಸ್ ಓನ್ಲಿ 19.6. ಆ ಬೇಸಿಸ್ ಮೇಲೆ ಇಟ್ ವಾಸ್ ವೆರಿ ಕ್ಲಿಯರ್. ಎಲ್ಲ ಪ್ಯಾರಾಮೀಟರ್ಸು ಹೋಲ್ತಾ ಇದೆ, ಜೊತೆಗೆ P ರೇಷಿಯೋ ಕೂಡ ಹೋಲ್ತಾ ಇದೆ. ವೆರಿ ಕ್ಲಿಯರ್ ಇಂಡಿಕೇಶನ್. ಇದು P ರೇಷಿಯೋ ಹೆಂಗೆ ಗೊತ್ತಾಗುತ್ತೆ? ಓಕೆ, ವೆರಿ ಗುಡ್ ಕ್ವಶನ್. ನಾವಿಲ್ಲಿ ಒಂದು ಫ್ರೀ ವೆಬ್ಸೈಟ್ ಇದೆ, screener.in ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಟೈಪ್ ಮಾಡಿದ್ವಿ, ಅಲ್ಲಿ ಮೇಲೆ ಸರ್ಚ್ ಫಾರ್ ಎ ಕಂಪನಿ ಅಂತ ಇದೆ. ಅಲ್ಲಿ ಹೋಗಿ ನಿಫ್ಟಿ 50 ಅಂತ ಕೊಡೋಣ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಬಾಕ್ಸ್ ಓಪನ್ ಆಗುತ್ತೆ. ನಾವು ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ಕೆಳಗಡೆಗೆ ನಮಗೆ P ರೇಷಿಯೋ ಅಂತ ಸಿಗ್ತದೆ. ಈ P ರೇಷಿಯೋ ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ ಅಲ್ಲಿ ಕ್ಲಿಯರಾಗಿ ಸಿಗ್ತದೆ ಎಷ್ಟಿದೆ ಇವತ್ತಿನ P ರೇಷಿಯೋ ಅಂತ. ಸೊ ಇದರಿಂದ ನನಗೆ ಗೊತ್ತಾಯಿತು ಮಾರ್ಕೆಟ್ಸ್ ಆರ್ ಇನ್ ದಿ ಓವರ್ ಸೋಲ್ಡ್ ಝೋನ್ ಅಥವಾ ಇಟ್ ಈಸ್ ಇನ್ ದಿ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂತೇಳಿ ಗೊತ್ತಾಯ್ತು ನನಗೆ. ಸೊ ಆ ಬೇಸಿಸ್ ಮೇಲೆ ಹೇಳಿದೆ. ಸೊ ಆ ದೃಷ್ಟಿಯಿಂದ ಮತ್ತೆ ನೀವು ಇನ್ವೆಸ್ಟ್ ಮಾಡ್ಬೋದು, ಮತ್ತೆ ಇದು ವಾಪಸ್ ಬರುತ್ತೆ ಅನ್ನೋ ದೃಷ್ಟಿಯಿಂದ ಆ ವಿಚಾರವನ್ನು ಹೇಳಿ. ಒನ್ ಆಫ್ ದಿ ಪ್ಯಾರಾಮೀಟರ್, ಬಟ್ ವೆರಿ ಗುಡ್ ಪ್ಯಾರಾಮೀಟರ್. ಭಾಳ ಜನ ಗೊತ್ತೇ ಇರಲ್ಲ. P ರೇಷಿಯೋ ನಿಫ್ಟಿಗೆ ಮಾಡ್ಬೋದಾ ಅಂತ ಕೇಳ್ತಾರೆ. ಎಸ್, ವೈ ಓನ್ಲಿ ಫಾರ್ ಸ್ಟಾಕ್ಸ್? ಫಾರ್ ನಿಫ್ಟಿ ಆಲ್ಸೋ ಯು ಕ್ಯಾನ್ ಡೂ ಇಟ್. ಎಸ್. ಸೊ ದಯಾನಂದ್ ಬೊಂಗಾಳೆ ಸರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಇದನ್ನು ಅವರು ತಮ್ಮ ಕ್ಲಾಸ್ ರೂಮಲ್ಲಿ ಕೂಡ ಈ ವಿಚಾರಗಳನ್ನ ಹೇಳ್ತಾರೆ, ಅವರು ಯೂಟ್ಯೂಬಲ್ಲೂ ಹೇಳ್ತಾರೆ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆದರೆ ಇದೇ ಮೊದಲನೇ ಬಾರಿಗೆ ದಯಾನಂದ್ ಬೊಂಗಾಳೆ ಅವರು ವಿಡಿಯೋ ನೋಡ್ತಾ ಇರುವಂಥವ್ರಿಗೆ, ಅಥವಾ ಸ್ಟಾಕ್ ಮಾರ್ಕೆಟ್ ಇತ್ತೀಚೆಗೆ ನೌಕರಿ ಶುರು ಆಗಿರುತ್ತೆ, ಇತ್ತೀಚೆಗೆ ಪ್ರಮೋಷನ್ ಸಿಕ್ಕಿರುತ್ತೆ, ಸೊ ಇತ್ತೀಚೆಗೆ ಮದುವೆ ಆಗಿರುತ್ತೆ, ಸೊ ಈಗ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡಬೇಕನ್ನೋರು ಸುಮಾರು ಜನ ಇರ್ತೀರ ನೀವು. ನಮ್ಮ ಹಳೆ ವಿಡಿಯೋಗಳು ನೋಡದಿರೋಂಥವ್ರು ಈ ಮೊದಲನೇ ಬಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋವಂಥವ್ರು ಕೂಡ ಇರ್ತೀರಿ. ಸೊ ಅಂಥವ್ರಿಗೋಸ್ಕರ ಈ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ಅದು ಪ್ರಶ್ನೆ ಏನಂತಂದರೆ, ಸರ್ ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಯಾವ ಥರದ್ದೆಲ್ಲ ಕೋರ್ಸ್ಗಳಿದೆ? ಓಕೆ, ಮತ್ತು ಅಂದರೆ ಬೇರೆ ಬೇರೆ ಈಗ ಶ್ರೀಮಂತರು ಇದ್ದಾರೆ, ಬಡವರಿದ್ದಾರೆ, ಬೆಂಗಳೂರಲ್ಲಿ ಇರೋರಿದ್ದಾರೆ, ಬೆಂಗಳೂರಲ್ಲಿ ಇಲ್ಲದೆ ಇರೋರಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡವರಿದ್ದಾರೆ, ಏನೂ ಗೊತ್ತಿಲ್ಲದವರಿದ್ದಾರೆ, ಈ ಥರ ತುಂಬ ಥರದ ವ್ಯಕ್ತಿಗಳಿದ್ದಾರೆ. ಸೊ ಎಲ್ಲರಿಗೂ ಅನುಕೂಲ ಆಗೋ ಥರದ್ದು ಏನೆಲ್ಲ ಇದೆ ಅದನ್ನು ಹೇಳ್ಬೋದು ಸರ್? ಸರ್, ನಮ್ಮಲ್ಲಿ ಬೇಸಿಕಲಿ ಡಿಫ್ರೆಂಟ್ ಕೋರ್ಸ್ಗಳು ಮಾಡಿ ಈ ಲೆವೆಲ್ಲು ಆ ಲೆವೆಲ್ಲು ಅಂತ ಹೇಳ್ತಾ ಇಲ್ಲ.
ಕಂಪ್ಲೀಟ್ಲಿ ಒನ್ ಫುಲ್ ಸ್ಟಾಪ್ ಕೋರ್ಸ್ ಅಂತ ಒಂದು ಮಾಡಿದ್ದೀವಿ. ಏನೂ ಗೊತ್ತಿಲ್ಲ, ಶೇರ್ಸ್ ಅಂದರೆ ಗೊತ್ತಿಲ್ಲ, ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಶೇರ್ಸ್ ಅಂದ್ರೇನು, ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಎಷ್ಟು ಸ್ಟಾಕ್ ಎಕ್ಸ್ಚೇಂಜ್ಗಳಿದ್ದಾವೆ, 1875 ಸ್ಥಾಪಿತ ಆಗಿರ್ತಕ್ಕಂಥ BSc ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದು ಫಂಡಮೆಂಟಲ್ಸು, ಟೆಕ್ನಿಕಲ್ಸು, ಕ್ಯಾಂಡಲ್ ಸ್ಟಿಕ್ಸ್ ಓದೋದು, ಸಪ್ತಸ್ವರಗಳ ಜ್ಞಾನ, ಅದಾದ ನಂತರ ನಮಗೆ ಹೆಡ್ಜ್ ಮಾಡೋದು ಹೇಗೆ, ರಿಸ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ಟಾಪ್ ಲಾಸ್ ಅಂದ್ರೇನು, ಹೆಡ್ಜಿಂಗ್ ಅಂದ್ರೇನು, ಯಾವ್ಯಾವ ರೀತಿಯ ಟೆಕ್ನಿಕ್ಸ್ಗಳನ್ನು ಯಾವ ಟೈಮ್ನಲ್ಲಿ ಯೂಸ್ ಮಾಡಬೇಕು. ಮೊದಲಿಗೆ ನಮಗೆ ಗೊತ್ತಿರಬೇಕು ನಮಗೆ ಎಷ್ಟು ಲಾಸ್ ಆದರೆ ನಾವು ತಡ್ಕೊಳಕ್ಕೆ ಸಾಧ್ಯ. ಸೊ ನಮಗೆ ಲಾಸ್ ಮೊದಲೇ ಗೊತ್ತಿದ್ದು, ಲಾಭ ಎಷ್ಟಾಗ್ಬೋದು, ಪ್ರತಿಯೊಂದನ್ನು ಕೊಟ್ಟು ಪ್ಯಾರಾಮೀಟರ್ಸ್ಗಳನ್ನ ಯಾವತ್ತು ತೊಗೊಂಡು ನೀವು ಇಂಟ್ರಾಡೇಡಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಟ್ರೆಂಡ್, ಮಾರ್ಕೆಟ್ ಇವತ್ತು ಮೇಲೋಗಿ ಕ್ಲೋಸ್ ಆಗುತ್ತೋ ಅಥವಾ ಕೆಳಗಡೆ ಬಿದ್ದುಬಿಟ್ಟು ಕ್ಲೋಸ್ ಆಗುತ್ತೋ ಹೇಗೆ ಗೊತ್ತಾಗುತ್ತೆ. OPSM ಅಂತ ನಾವು ಟೇಕ್ ಇಟ್ ಈಸಿ ಅನ್ನೋ ಒಂದು ಬ್ಯೂಟಿಫುಲ್ ಅಪ್ಲಿಕೇಶನ್, ಅದು ಹ್ಯಾಟ್ಸ್ ಆಫ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ. ಇಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಅಪ್ಲಿಕೇಶನ್. ಅದೇನು ಅಂದರೆ ಇಟ್ ಟ್ರಾನ್ಸ್ಫರ್ಸ್ ದಿ ಡಾಟಾ ಇಂಟು ಇನ್ಫಾರ್ಮೇಷನ್. ಓಕೆ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ NSEಯಿಂದ ಸಿಗ್ತಕ್ಕಂಥ ಡಾಟಾಗಳನ್ನು ತೊಗೊಂಡು ಅದರಲ್ಲಿ ಹಾಕಿ ಅದು ಏನು ಸಿಗ್ನಲ್ಸ್ ಕೊಡ್ತಾ ಇದೆ, ಯಾವ್ಯಾವ ಪ್ಯಾರಾಮೀಟರ್ಸ್ಗಳು ಏನು ಹೇಳ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅದೊಂದು ಅಪ್ಲಿಕೇಶನ್ ಕೂಡ, ಅದ್ರ ಬಗ್ಗೆನೂ ಕೂಡ ಪಾಠ ಮಾಡ್ತೀವಿ ನಾವು. ಸೊ ಆ ಅಪ್ಲಿಕೇಶನ್ ನೀವೇ ಡೆವಲಪ್ ಮಾಡಿರೋ? ಡೆಫಿನೆಟ್ಲಿ ಇಟ್ ಈಸ್ ಅವರ್ಸ್. ಟೇಕ್ ಇಟ್ ಈಸಿ ಅಂತ. ಟೇಕ್ ಇಟ್ ಈಸಿ ಅಂದರೆ ಟೇಕ್ ಯುವರ್ ಟ್ರೇಡಿಂಗ್ ಸಿಸ್ಟಮ್ ಈಸಿ. ಸರ್ ನನಗೆ ಗೊತ್ತಾಗ್ತಿಲ್ಲ ಸರ್, ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳ ಬರುತ್ತೋ ಗೊತ್ತಿಲ್ಲ, ಡೋಂಟ್ ವರಿ, ನಾವು ನಿಮಗೆ ಪ್ಯಾರಾಮೀಟರ್ಸ್ ಹೇಳ್ಕೊಡ್ತೀವಿ. ನಾವ್ಯಾವುದು ಇದು ಬೈ ಮಾಡಿ ಸೆಲ್ ಮಾಡಿ ಅಂತಲ್ಲ. ಅರೆ ಇಲ್ಲಿ 100 ಜನ ಇದ್ದಾರೆ, ಇಲ್ಲಿ 10 ಜನ ಇದ್ದಾರೆ, ಜನ ಜಾಸ್ತಿ ಎಲ್ಲಿದ್ದಾರೆ, ಇಲ್ಲಿದ್ದಾರೆ, ಹೆಂಗೆ ಗೊತ್ತಾಗುತ್ತೆ, ಈ ಆ್ಯಪ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿದ್ದಾರೆ ಅಂತ. ಸೊ ಆ ರೀತಿ ಸಿಂಪಲ್ಲಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ನಿಮಗೆ. ಸೊ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳು ಸಿಕ್ತು ಅಂದರೆ ಇಟ್ ಈಸ್ ಮೋರ್ ಈಸಿ. ಸರ್ ಮೇಲ್ ಹೋಗುತ್ತೆ ಅಂದರೆ ಏನೇನು ಮಾಡ್ಬೋದು ಅದನ್ನು ನಾವು ಕಲಿಕೆಯಲ್ಲಿ ಹೇಳ್ಕೊಡ್ತೀವಿ. ಇದನ್ನು ಒಂದು ಇಂಟ್ರಾಡೇಗೂ ಹೇಳ್ಕೊಡ್ತೀವಿ, ಪೊಸಿಷನಲ್ ಟ್ರೇಡಿಂಗು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತೀವಿ. ಸೊ ಈಗ ಹೊಸದಾಗಿ ಅಮೇಝಿಂಗ್ ಅಂತ ಒಂದು ಹೊಸ ಕೋರ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ದಟ್ ಈಸ್ ಅರೌಂಡ್ ದಿ ಆಪ್ಷನ್ ಬೈಸ್ ಅಂತ ಮಾಡ್ತಾಯಿದ್ದೀವಿ. ಏನು ಸರ್ ಇದು? ಸೊ ಏನಂದರೆ ಹಿಂಗೆ ಒಂಥರ ಅರೌಂಡ್ ದಿ ವರ್ಲ್ಡ್ ಅಂತ ನಾವೇನು ಕರಿತೀವಲ್ಲ, ಸೊ ಅದೇ ರೀತಿ ಒಂದು ಆಪ್ಷನ್ ಬೈನ ಸುತ್ತಮುತ್ತ ಏನೇನು ಮಾಡ್ಬೋದು. ದುಡ್ಡು ಕಡಿಮೆ ಇದೆ ಸರ್ ನನ್ನ ಹತ್ರ, 10,000 ಇನ್ವೆಸ್ಟ್ಮೆಂಟ್ ಇದೆ, 15,000 ಇನ್ವೆಸ್ಟ್ಮೆಂಟ್ ಇದೆ, ನಾನು ಹೆಡ್ಜ್ ಮಾಡ್ಕೊಂಡು ಏನಾರ ಮಾಡ್ಬೋದಾ, ಅಥವಾ ನಾನು ಆಪ್ಷನ್ ಟ್ರೇಡಿಂಗ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಏನು ಮಾಡ್ಬೋದು? ಸೊ ಅದ್ರ ಬಗ್ಗೆನೇ ಬರೀ ಆಪ್ಷನ್ ಬೈಗಳನ್ನು ಇಟ್ಕೊಂಡು ಅದ್ರ ಸುತ್ತಮುತ್ತ ಯಾವ ರೀತಿ ಹೆಡ್ಜ್ ಮಾಡಿಕೊಂಡು ಲಾಭದಾಯಕವಾಗಿರ್ಬೋದು ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ಕೋರ್ಸ್. ಈಗ ಕೆಲವೊಬ್ಬರಿಗೆ ಹೇಳ್ತೀವಿ ನಾವು, ಲಾಂಗ್ ಟರ್ಮ್ನಲ್ಲಿರಿ. ಕಳೆದ 8 ವರ್ಷಗಳಿಂದ ಯಾರಾದರೂ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದಿದ್ದಾರೆ ವರ್ಲ್ಡ್ನಲ್ಲೇ, ಯಾವತ್ತೂ ಮ್ಯೂಚುವಲ್ ಫಂಡ್ ಫೇಲ್ ಆಗಿಲ್ಲ, ಪ್ರೊವೈಡೆಡ್ 1 ಪರ್ಸನ್ ಈಸ್ ಸ್ಟೇಡ್ ಇನ್ವೆಸ್ಟೆಡ್ ಫಾರ್ 8 years. ಎಂಥ ಮಾರ್ಕೆಟ್ ಕ್ರ್ಯಾಶ್ ಆದರೂ ಕೂಡ ಅವ್ರು ಲಾಸಿಗೆ ಹೋಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಡಾಟಾ ಹೇಳ್ತಾ ಇರತಕ್ಕಂಥ ರಿಪೋರ್ಟ್ಸ್ಗಳು. ಎಷ್ಟು ಸಿಕ್ಕಿದೆ ಸರ್ ಅಪ್ರಾಕ್ಸಿಮೇಟ್ಲಿ ಅವ್ರಿಗೆ? ಅಲ್ಲ ಅಂದರೆ 15% 18% 20% ಸಿಕ್ಕಿದೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇಫ್ ಯು ಆರ್ ಕಂಟಿನ್ಯೂಸ್ಲಿ ಸಿಸ್ಟಮೆಟಿಕ್ಲಿ ಇನ್ವೆಸ್ಟಿಂಗ್ ಎವ್ರಿ ಮಂತ್, 8 ವರ್ಷದ ತನಕ ನೀವೇನಾರ ಇನ್ವೆಸ್ಟ್ ಮಾಡಿದರೆ, ಅದು ಕರೋನಾ ಬಂದಿರಲಿ, ಪ್ಲೇಗ್ ಬಂದಿರಲಿ, ಇನ್ನೊಂದು ರೋಗ ಬಂದಿರಲಿ, ಎಷ್ಟೇ ಮಾರ್ಕೆಟ್ ಕರೆಕ್ಷನ್ ಆಗಿರಲಿ, ಕ್ರ್ಯಾಶ್ ಆಗಿರಲಿ, ಅವರ ಇನ್ವೆಸ್ಟ್ಮೆಂಟ್ ಲಾಸ್ ಆಗಿಲ್ಲ. ಸೊ ಅಂದರೆ ಮಾರಲ್ ಆಫ್ ದಿ ಸ್ಟೋರಿ ಏನು, ವಿ ಶುಡ್ ಬಿ ಇನ್ವೆಸ್ಟೆಡ್ ಇನ್ ಅಟ್ ಆಲ್ ದಿ ಪ್ಲೇಸಸ್. ಮೇಲೋದಾಗ ಇನ್ವೆಸ್ಟ್ ಮಾಡಿರ್ತೀವಿ, ಕೆಳಗೆ ಬಂದಾಗ ಇನ್ವೆಸ್ಟ್ ಮಾಡಿರ್ತೀವಿ, ವಿ ಆರ್ ಇನ್ವೆಸ್ಟೆಡ್. ಕೆಲವೊಬ್ಬರಿಗೆ ಇದನ್ನು ಮಾಡ್ರಿ ಅಂದರೆ ಇಲ್ಲ ನಾನು ಮಾಡಲ್ಲ, ನಂಗೆ ಟ್ರೇಡಿಂಗೇ ಬೇಕು. ನೇಕೆಡ್ ಟ್ರೇಡಿಂಗ್ ಅಂದರೆ ಸುಮ್ಮನೆ ಬರೀ ಬೈ ಮಾಡ್ಕೊತ ಹೋಗೋದು, ಅದು ಬರೀ ಸೆಲ್ ಮಾಡ್ತಕ್ಕಂಥದ್ದು, ಅದು ಮಾಡಿದ್ರೂ ಕೂಡ ಡೇಂಜರ್. ಸೊ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಒಂದು ಬೈ ಮಾಡಿದ ತಕ್ಷಣ ಇನ್ನೊಂದು ಸೆಲ್ ಮಾಡಬೇಕು, ಅಥವಾ ಒಂದು ಸೆಲ್ ಮಾಡಿದ ತಕ್ಷಣ ಇನ್ನೊಂದು ಬೈ ಮಾಡಬೇಕು. ಯು ಹ್ಯಾವ್ ಟು ಹೆಡ್ಜ್ ದಿ ಪೊಸಿಷನ್. ಆ ಹೆಡ್ಜಿಂಗ್ ಹೇಗೆ ಮಾಡ್ತಕ್ಕಂಥದ್ದು ಆ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟಾಗಿ ಅದನ್ನು ಹೇಳ್ಕೊಟ್ಟಿದ್ದೀವಿ. ದಿ ಫೀಸ್ ಈಸ್ ಆಲ್ಸೋ ವೆರಿ ನಾಮಿನಲ್, ಯಾಕಂದರೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶ. 2,999 rupeesನ ಫೀಸ್ ಚಾರ್ಜ್ ಮಾಡ್ತೀವಿ. ಎಷ್ಟು ದಿನಗಳ ಕೋರ್ಸ್ ಸರ್ ಇದು? ನೋ, ದಟ್ ಈಸ್ ಎ ಕಂಪ್ಲೀಟ್ಲಿ ರೆಕಾರ್ಡೆಡ್ ವಿಡಿಯೋಸ್. ಓಕೆ ಓಕೆ. ಅದೇ ರೀತಿ ಈಗ ನಮ್ಮ ಆನ್ಲೈನ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಅವರು ಪ್ರತಿ ಶನಿವಾರ ಭಾನುವಾರ ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು. ಅಥವಾ ಇನ್ಸ್ಟಿಟ್ಯೂಟಿಗೆ ಯಾರಿಗಾರು ಕ್ವೇರೀಸ್ ಇದ್ದರೂ ಕೂಡ ವಿ ಹ್ಯಾವ್ ಮೆಂಟರ್ಸ್, ವೆರಿ ವೆಲ್ ಎಕ್ಸ್ಪೀರಿಯನ್ಸ್ ಮೆಂಟರ್ಸ್, ಅಲ್ಲಿ ಬಂದು ಕೂತ್ಕೋಬೋದು. ವಿ ಹ್ಯಾವ್ ಸಚ್ ಎ ಬ್ಯೂಟಿಫುಲ್ 120 ಸಿಟ್ಟಿಂಗ್ ಕೆಪಾಸಿಟಿ, ಒಂದು ಕರ್ನಾಟಕದ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಸ್ಪ್ರೆಡ್ ಅಕ್ರಾಸ್ 3 floors. ಸೊ 120 ಜನ ಕೂತ್ಕೊಂಡು ಟ್ರೇಡ್ ಮಾಡ್ತಕ್ಕಂಥದ್ದು ಅಥವಾ ಕಲಿತಕ್ಕಂಥದ್ದು ಪ್ಲೇಸ್ ಇದೆ. ಕೆಲವೊಬ್ರು ಮನೇಲಿ ಕೂತ್ಕೊಂಡು ಟ್ರೇಡ್ ಮಾಡಲಿಕ್ಕಾಗಲ್ಲ.
ಸರ್ ನನ್ನ ಮನೆಯಲ್ಲಿ ಮಕ್ಕಳು ಇದು ಮಾಡ್ತಾರೆ, ಮನೆಗೆ ಅಮ್ಮ ಬೈತಾರೆ, ಹೆಂಡತಿ ಬೈತಾರೆ, ಗಂಡ ಬೈತಾರೆ, ಈ ಥರ ಪ್ರಾಬ್ಲಮ್ಸ್ ವಿ ಹ್ಯಾವ್ ಸೀನ್ ದ್ಯಾಟ್, ನಾರ್ಮಲ್ ಪ್ರಾಬ್ಲಮ್ಸ್. ಸೊ ಅವ್ರಿಗೆ ಏನು ಮಾಡೋದು, ಒಂದೇ ಮನಸ್ಥಿತಿ ಇರ್ತಕ್ಕಂಥ, ಒಂದೇ ಥರ ಹೆಂಗೆ ಹುಲಿಗಳ ಜೊತೆಗೆ ಹುಲಿ ಇದ್ರೇ ಬೇಟೆ ಆಡ್ಲಿಕ್ಕೆ ಸಾಧ್ಯ. ಕರೆಕ್ಟ್. ಟ್ರೇಡರ್ಸ್ಗಳ ಮಧ್ಯ ಇದ್ದಾಗ ಏನಾಗ್ತದೆ, 10 ಜನ 10 ಥರದ್ದು ಮಾತಾಡ್ತಾರೆ. ನೋಡಿದ್ರ ಇನ್ಫೋಸಿಸ್ ಬಿತ್ತು, ನಮಗೆ ಗೊತ್ತಾಗಿರಲ್ಲ, ಪಕ್ಕದಲ್ಲಿ ಫ್ರೆಂಡ್ಸ್ಗಳು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇನ್ಫೋಸಿಸ್ ಬಿತ್ತಂತೆ, ಯಾಕೆ ಬಿತ್ತು ಅಂತ ಇನ್ನೊಬ್ಬರು ಫ್ರೆಂಡ್ ನೋಡಿ ಹೇಳ್ತಾರೆ. ಸೊ ಈ ರೀತಿಯ ಒಂದು ಬೆನಿಫಿಟ್ಸ್ಗಳು ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದಾಗ ಟ್ರೇಡಿಂಗ್ ಫ್ಲೋರ್ ತೊಗೋಬೋದು. ಅವರನ್ನು ಒಂದು ತಿಂಗಳಿಗೆ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ. ವಿ ಹ್ಯಾವ್ ಕೆಪ್ಟ್ ಇಟ್ ವೆರಿ ನಾಮಿನಲ್. ಒಂದು ತಿಂಗಳಿಗೆ ನಾವು 3,000 ರೂಪಾಯಿ ಫೀಸ್ ಮಾಡಿದ್ದೀವಿ. ಅದನ್ನು ಯೂಸ್ ಮಾಡಿಕೊಂಡು ಬಂದು, ಅಲ್ಲಿ ಟ್ರೈನರ್ ಕೂಡ ಇರ್ತಾರೆ, ಅಲ್ಲೇ ಕೂತ್ಕೊಂಡು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ದೇ ಕ್ಯಾನ್ ಸ್ಪೆಂಡ್ ದೇರ್ ಟೈಮ್ ದೇರ್. ಸೊ ಇದು ಫೆಸಿಲಿಟಿ ಕೂಡ ಇದೆ ನಮ್ಮಲ್ಲಿ. ಪ್ಲಸ್ ಮೆಂಟರ್ಶಿಪ್ ಇದೆ. ಯಾರಿಗೆ ಫುಲ್ ಟೈಮ್ ಕಲಿಬೇಕು ಸರ್, ಐ ವಾಂಟ್ ಟು ಬಿ ಎನ್ ಎಕ್ಸ್ಪರ್ಟ್, ನಾನು ಪ್ರೋ ಲೆವೆಲ್ ಇನ್ವೆಸ್ಟರ್ ಆಗಬೇಕು, ಪ್ರೋ ಲೆವೆಲ್ ಟ್ರೇಡರ್ ಆಗಬೇಕು, 1 ಮಂತ್ ಕೋರ್ಸ್ ಕೂಡ ಮಾಡಿದ್ದೀವಿ, ಮೆಂಟರ್ಶಿಪ್ ಪ್ರೋಗ್ರಾಮು. ದಟ್ ಆಲ್ಸೋ ದೇ ಕ್ಯಾನ್ ಟೇಕ್ ದಿ ಯೂಸ್. ಸರ್, ಈ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಪ್ರಶ್ನೆ, 2 ಪ್ರಶ್ನೆಗಳಿದೆ. ಮೊದಲನೇದಾಗಿ, ಈಗ ಒಂದು ಬೆಂಗಳೂರಲ್ಲಿರುವಂಥವ್ರು ಬರುವಂಥದ್ದು, ಒಂದು ಆನ್ಲೈನ್ ಅಂದರೆ ನೀವು ರೆಕಾರ್ಡೆಡ್ ಕೋರ್ಸು, ಇನ್ನೊಂದು ಬೆಂಗಳೂರಿಂದ ದೂರ ಇರುವಂಥವ್ರಿಗೆ ನೀವು ಲೈವ್ ಕ್ಲಾಸ್ ಕೂಡ ಮಾಡ್ತೀರಾ? 100%. ಅದ್ರ ಬಗ್ಗೆ ಒಂದು ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಲೈವ್ ಕ್ಲಾಸ್ ಅಂದರೆ ಪ್ರತಿ ಬಾರಿ ಬಂದು ನಾನು ಅದನ್ನೇ ಟಾಪಿಕ್ನ ಇನ್ನೊಂದ್ಸರಿ ಹೇಳ್ಕೊಡಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ ಮೋರ್ ಎಲಾಬ್ರೇಟಿವ್. ನಾವು ಆ್ಯಕ್ಚುಲಿ ನಾ ಇನ್ಮೇಲಿಂದ ಯಾರೂ ಕ್ಲಾಸಿಗೆ ಬರಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆಫ್ಲೈನ್ ಕ್ಲಾಸ್ ಹೋಗಲೇಬಾರದು. ಯಾಕೆ ಹೋಗಬೇಕು? ನಾನು ಹೇಳೋದು, ನಿಮ್ಮ ಮೊಬೈಲ್ನಲ್ಲಿ ಕೂತ್ಕೊಂಡು 100 ಟೈಮ್ಸ್ ಯು ಕ್ಯಾನ್ ವಾಚ್ ಮೈ ವಿಡಿಯೋಸ್. ಕ್ಲಾಸ್ ರೂಮ್ನಲ್ಲಿ ಏನು ಪಾಠ ಮಾಡ್ತಾಯಿದ್ದೀನಿ, ಯಾರ ಜೊತೆಗೆ ಯಾವ ರೀತಿ ಕನ್ವರ್ಸೇಷನ್ ಮಾಡ್ತಾಯಿದ್ದೀನಿ, ಅದನ್ನೇ ರೆಕಾರ್ಡ್ ಮಾಡಿ ನಾನು ಕೊಡ್ತಾಯಿದ್ದೀವಿ ಇಲ್ಲಿ. ಸೊ ನಿಮಗೆ ಅರ್ಥ ಆಗಿಲ್ಲ, ಸ್ವಲ್ಪ ಹಿಂದೆ ಹೋಗ್ಬೋದು, ಯು ಕ್ಯಾನ್ ವಾಚ್ ಇಟ್ ಮಲ್ಟಿಪಲ್ ನಂಬರ್ ಆಫ್ ಟೈಮ್ಸ್. ಅದೇ ರೀತಿ ಅವ್ರಿಗೆ ಏನಾದ್ರು ಪ್ರಶ್ನೆ ಇದ್ದರೆ ಪ್ರತಿ ಶನಿವಾರ ಭಾನುವಾರ ಐ ವಿಲ್ ಬಿ ಕಮಿಂಗ್ ಲೈವ್. ಸೊ ನಮ್ಮ ಅಪ್ಲಿಕೇಶನಲ್ಲಿ ಅವರು ಕೂಡ ಮಾತಾಡ್ಬೋದು, ನಾವು ಮಾತಾಡ್ಬೋದು. ಯಾವ ಅಪ್ಲಿಕೇಶನಲ್ಲಿ ಸರ್? CA ದಯಾನಂದ್ ಮುಂಗಳೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅಲ್ಲಿ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಇದೆ, ಜೊತೆಗೆ ಅರೌಂಡ್ ದಿ ಆಪ್ಷನ್ ಬೈಸ್ ಇದೆ, ಇಂಟ್ರಾಡೇ ಸ್ಟ್ರಾಟಜೀಸ್ ಇದೆ. ಅವ್ರಿಗೆ ಯಾವ್ದು ತೊಗೊಂಡ್ರೂ ಕೂಡ ಲೈವ್ ಅವ್ರಿಗೆ ಸಪೋರ್ಟ್ ಕೂಡ ಇರುತ್ತೆ. ಶನಿವಾರ ಭಾನುವಾರ ನಾನೇ ಇರ್ತೀನಿ. ವಾರದಲ್ಲಿ ಶನಿವಾರ ಭಾನುವಾರ ಅಂದರೆ ತಿಂಗಳಲ್ಲಿ 2 ಸರಿ. ಇನ್ನು ತಿಂಗಳಲ್ಲಿ 2 ವಾರಗಳನ್ನು ಆಫ್ಲೈನ್ ಕ್ಲಾಸ್ ನಡೆಸ್ತಾ ಇರ್ತೀವಿ. ಸೊ ಇದು ಅವರ ಕೋರ್ಸ್ ಕುರಿತಾದ ಮಾಹಿತಿಗಳು. ನಾನು ಲಾಸ್ಟ್ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರೋದೇನಂತಂದರೆ, ನಾವು ಯಾವಾಗಲೂ ಸ್ಟಾಕ್ ಮಾರ್ಕೆಟ್ ಅಂದರೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಿರ್ತೀವಿ. ಬಟ್ ಇಂಟ್ರಾಡೇ ಮಾಡೋವಂಥವ್ರು ಅದನ್ನು ಮಾಡಬೇಕನ್ನೋ ಇಂಟ್ರೆಸ್ಟ್ ಇರೋರು ತುಂಬ ಜನ ಇರ್ತಾರೆ. ಹೌದು. ಸೊ ಅಂಥವ್ರಿಗೆ ಏನು ಕೋರ್ಸ್ ಇದೆ ಮತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂಥವ್ರಿಗೆ? ಇಂಟ್ರಾಡೇ ಸ್ಟ್ರಾಟಜೀಸೇ ಮಾಡಿದ್ದೀವಿ. ಈಗ ಕೆಲವೊಂದು ಪ್ಯಾರಾಮೀಟರ್ಸು, ಸರ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಟೇಕ್ ಇಟ್ ಈಸಿ ತೊಗೊಂಡ್ವಿ, ಟೇಕ್ ಇಟ್ ಈಸಿನಲ್ಲಿ ಪ್ಯಾರಾಮೀಟರ್ ಸಿಕ್ತು, ಯಾವ ಸ್ಟ್ರಾಟಜಿ ಹಾಕ್ಬೇಕು ಸರ್? ಈ ಪರ್ಟಿಕ್ಯುಲರ್ ಇಂಟ್ರಾಡೇ ಸ್ಟ್ರಾಟಜಿ ಹಾಕ್ಬೇಕು. ಸೊ ಇದು ತೊಗೊಂಡ್ಮೇಲೆ ಹೌ ರಿಸ್ಕಿ ಇಟ್ ಈಸ್? ನೋ ರಿಸ್ಕಿ, ಹೆಡ್ಜ್ ಇಟ್. ಕಳ್ಕೊಂಡ್ರೆ ಎಷ್ಟು ಕಳ್ಕೊತೀವಿ? ಇಷ್ಟು ಒಂದು 2,000 ರೂಪಾಯಿ ಹೋಗ್ತದೆ. ಬಂದರೆ ಎಷ್ಟು ಬರುತ್ತೆ? 4 ಪಟ್ಟು 8,000 ರೂಪಾಯಿ ಬರ್ಬೋದು. ಸೊ ಈ ರೀತಿಯ ಪ್ಯಾರಾಮೀಟರ್ಸ್ಗಳನ್ನು ಫಿಕ್ಸ್ ಮಾಡಿ ಇಂಟ್ರಾಡೇ ಸ್ಟ್ರಾಟಜಿಗಳನ್ನು ಕೂಡ ಮಾಡಿದ್ದೀವಿ. ಅದರದ್ದು ದೇ ಕ್ಯಾನ್ ಯೂಸ್ ದಟ್ ಆಲ್ಸೋ. ಸೊ ನಮ್ಮಲ್ಲಿ ಇಂಟ್ರಾಡೇ ಸ್ಟ್ರಾಟಜಿ ಇದೆ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಇದೆ, ಅರೌಂಡ್ ದಿ ಆಪ್ಷನ್ ಬೈಸ್ ಇದೆ. ಸೊ ಹಾಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಇನ್ನು ಕೊನೆಯದಾಗಿ ಸರ್, ತುಂಬ ಜನರಿಗೆ ಇನ್ನೂ ಒಂದಿರುತ್ತೆ, ಅಂದರೆ ನನ್ನ ಹತ್ರ ದುಡ್ಡಿದೆ ಸರ್, ನಾನು ನಿಮ್ಗೆ ಕೊಡ್ತೀನಿ, ನೀವು ಹ್ಯಾಂಡಲ್ ಮಾಡಿ ಅನ್ನೋದು. ನೋ ವೇ, ಐ ಹ್ಯಾವ್ ನೆವರ್ ಡನ್ ಇಟ್ ಇನ್ ಮೈ ಲೈಫ್. ಸೊ ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಅಕೌಂಟ್ಸ್ಗಳನ್ನು ಹ್ಯಾಂಡ್ಲ್ ಮಾಡೋದು ಇಟ್ ಈಸ್ ಇಲ್ಲೀಗಲ್. ಸೊ ಹಾಗಾಗಿ ಅದನ್ನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಒಂದು. ಎರಡನೇದು, ನಾನು ಎಲ್ಲ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಸಾಕಷ್ಟು ಹೈಲಿ ಎಜುಕೇಟೆಡ್, ಸಣ್ಣ ಪುಟ್ಟ ಎಜುಕೇಟೆಡ್ ಹೇಳ್ತಾ ಇಲ್ಲ, ಒಂದು ಕಾಲೇಜಿನ ಒಂದು ಅತಿ ದೊಡ್ಡ ಪ್ರಿನ್ಸಿಪಲ್ಗಿಂತ ಮೇಲೆ ಇರ್ತಕ್ಕಂಥವ್ರು, ಅಥವಾ ಲೆಕ್ಚರರ್ಸ್ಗಳು, ಡಾಕ್ಟರ್ಸ್ಗಳು, ಇಂಥವ್ರು ಕೂಡ ಮೋಸ ಹೋಗಿದ್ದನ್ನು ನಾನು ನೋಡಿದ್ದೀನಿ. ಏನಂದರೆ ತುಂಬ ಚೆನ್ನಾಗಿ ಇತ್ತೀಚಿನ ದಿನಗಳಲ್ಲಿ ಫಸ್ಟ್ ಪಾಯಿಂಟ್ ಇದನ್ನು ಐಡೆಂಟಿಫೈ ಮಾಡೋದು ಹೆಂಗೆ ಅಂದರೆ, ವಾಟ್ಸಪ್ ಕಾಲ್ ಬಂತ ಫಸ್ಟ್ ಅಲ್ಲೇ ಡೌಟ್ ಬಂದ್ಬಿಡುತ್ತೆ. ವಾಟ್ಸಪ್ ಕಾಲಿಂದ ಬರುತ್ತೆ, ನಾನು ನಿಮ್ದು ಅಕೌಂಟ್ ಹ್ಯಾಂಡ್ಲ್ ಮಾಡ್ತೀನಿ, ಅದೇ ರೀತಿ ಈ ಅಕೌಂಟಿಗೆ ದುಡ್ಡು ಹಾಕಿ ನಾನೊಂದು ಕಾಪಿ ಈ ಅಮೌಂಟನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಇಷ್ಟು $, ನಿಮ್ಮ ಅಕೌಂಟ್ನಲ್ಲಿ ದುಡ್ಡಾಗಿದೆ, ಈಗ ನೀವು 1 ಲಕ್ಷ ಹಾಕಿದ್ರಿ ನೋಡಿ 10 ಲಕ್ಷ ಆಗಿದೆ, ನೀವು ಬೇಕಿದ್ರೆ ಒಂದು 20,000 ವಿಡ್ರಾ ಮಾಡೋಕ್ಕೆ ಕೊಡ್ತೀವಿ ಅಂತ ಫಸ್ಟ್ ಒಂದು ವಿಡ್ರಾ ಮಾಡೋಕ್ಕೆ ಕೊಟ್ಬಿಡ್ತಾರೆ. 1 ಲಕ್ಷ ಹಾಕಿದ್ದೆ 10 ಲಕ್ಷ ಆಗೋಯ್ತು,
ಸರಿ ಇನ್ನೊಂದು ಸ್ವಲ್ಪ ಹಾಕೋಣ, ಇವ್ರು ತೊಗೊಂಬಂದು ಇನ್ನೊಂದು 20 ಲಕ್ಷ ದುಡ್ಡು ಹಾಕ್ತಾರೆ. ಆ 20 ಲಕ್ಷನ ಸುಮ್ಮನೆ ಡಮ್ಮಿ ಅಕೌಂಟ್ನಲ್ಲಿ ತೋರಿಸ್ತಾರೆ. ನೋಡಿ 1 ಕೋಟಿ ಆಗಿದೆ, ಓಕೆ 1 ಕೋಟಿ ವಿಡ್ರಾ ಮಾಡಬೇಕು ಅಂದರೆ ನೀವು TDS 20% ಡಿಡಕ್ಟ್ ಮಾಡಬೇಕು ಅಂತಾರೆ. ಯಾವ ಇನ್ಕಮ್ ಟ್ಯಾಕ್ಸ್ನವರು TDS ಆ ಥರ ಕಟ್ ಮಾಡಲ್ಲ, ಆ ಥರ ಪ್ರಾವಿಷನ್ನೇ ಇಲ್ಲ. ಇವರು ಜನರಿಗೆ ಈ ಥರ ಮಂಗ ಮಾಡೋದು, ಹಿಂಗೆ 20 ಲಕ್ಷ ಕಟ್ಟಿ ಅಂತ. ಪಾಪ ಅವರು 1 ಕೋಟಿ ತೊಗೊಳ್ಲಿಕ್ಕೆ ಒಂದು 20 ಲಕ್ಷ ಕಟ್ಬಿಟ್ರೆ ಸಾಕು ಅಂತ ಅಲ್ಲಿ ಇಲ್ಲಿ ಸಾಲಗಳನ್ನು ಮಾಡಿ ತೊಗೊಂಬಂದು, ಐ ಫೀಲ್ ಸೋ ಬ್ಯಾಡ್. ಮಕ್ಕಳು ಮದುವೆಗೆ ಅಂತ ದುಡ್ಡು ಇಟ್ಟಿರ್ತಾರೆ, ಆ ದುಡ್ಡನ್ನೆಲ್ಲ ತೊಗೊಂಬಂದು ಇಲ್ಲಿ ಹಾಕ್ತಾರೆ. ಆ ದುಡ್ಡು ಹೋಯ್ತು, ಈ ದುಡ್ಡು ಹೋಯ್ತು. ಸೊ ಪ್ರತಿ ಬಾರಿ ನಾನು ಬಂದಾಗೆಲ್ಲ ಮತ್ತು ಅವರಿಗೆಲ್ಲ ಸೈಬರ್ ಕ್ರೈಮ್ದು ನಂಬರ್ ಎಲ್ಲ ಕೊಟ್ಬಿಟ್ಟು ACP ಅವ್ರ ನಂಬರ್, ಇನ್ಸ್ಪೆಕ್ಟರ್ ನಂಬರ್ಸು ಎಲ್ಲ ಕೊಟ್ಟು ಕಳಿಸ್ತಾ ಇರ್ತೀನಿ. ಸೊ ಇದು ಎಷ್ಟು ಫ್ರೀಕ್ವೆಂಟ್ ಆಗಿಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ 4 ದಿನ 5 ದಿನಕ್ಕೆ ಒಂದ್ಸರಿ ಯಾರಾದರೂ ಒಬ್ರು ಅಳ್ಕೊಂಬರ್ತಾರೆ. ನನಗನ್ಸುತ್ತೆ ಜನ ಮಂಗ ಆಗಕ್ಕೆ ಕಾಯ್ತಿರ್ತಾರೆ ಅಂತ ಅಲ್ವಾ? ಯಾಕೆಂದರೆ ಸರ್, ಈಗ ನಾವು ಇಷ್ಟೊಂದು ಎಜುಕೇಷನಲ್ ವಿಡಿಯೋಗಳನ್ನ ಮಾಡ್ತೀವಿ, ನಾವೆಲ್ಲ ಸುಮಾರು ಜನ ಮಾಡಿರ್ತಾರೆ. ದಯವಿಟ್ಟು ಇದನ್ನೆಲ್ಲ ನೋಡಿ ಅಂತ ನಾನು ಶೇರ್ ಮಾಡಿ ಇದನ್ನೆಲ್ಲ. ಅಂದರೆ ಇದನ್ನು ಮಾಡೋಕ್ಕಿಂತ ಮುಂಚೆ, ಈ ಥರದ್ದು ಏನೋ ಮಾಡೋಕ್ಕಿಂತ ಮುಂಚೆ ಒಂದು ಜನ ತಿಳ್ಕೊಳ್ಳಿ, ಅದಾದಮೇಲೆ ಇನ್ವೆಸ್ಟ್ ಮಾಡಿ. ಏನು ಗೊತ್ತಿಲ್ಲದೇ ಈ ಆಸೆ ಬುರುಕ್ತನ ಇದಕ್ಕೆ ಕಾರಣ. 100% ಅತಿ ಆಸೆ ಎಲ್ಲರಿಗೂ ಇರುತ್ತೆ. ನೀವು ಯಾರು ಏನು ಋಷಿಮುನಿಗಳಲ್ಲ, ಕರೆಕ್ಟು, ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಅತಿಯಾದ ಆಸೆ ಸರಿಯಲ್ಲ ಅದು. ಯಾಕಂದರೆ ನಾವು ನೋಡಿರಿ, ನಾನು ಹೇಳೋದು ಯಾವಾಗಲೂ, ಒಂದು ಬ್ಯಾಂಕ್ನಲ್ಲಿ FD ಇಟ್ಟರೆ 6.5% ಬರುತ್ತೆ. ಆಯಿತು, ನಾವಿಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಆರಾಮ್ ಹೆಡ್ಜ್ ಮಾಡಿಕೊಂಡು 5 ಪಟ್ಟು ದುಡ್ಡು ಮಾಡ್ಬೋದು. ಅಂದರೆ ಒಂದು 30% ವರ್ಷಕ್ಕೆ, ವೆರಿ ಗುಡ್ ಅಂತ ಅನ್ಬೋದು. ಕೆಲವರು ಬರ್ತಾ ಇದ್ದಂಗೆ ನನಗಿಲ್ಲ, ನಾನು 10,000 ದುಡ್ಡು ಹಾಕ್ತೀನಿ, ತಿಂಗಳಿಗೆ ನನಗೊಂದು 10,000 ಬಂದರೆ ಸಾಕು, 15,000 ಬಂದರೆ ಸಾಕು. ಅರೆ 100%, 150% ಯು ಆರ್ ಎಕ್ಸ್ಪೆಕ್ಟಿಂಗ್. ಇದನ್ನು ಯೂಸ್ ಮಾಡ್ಕೊತ ಇದ್ದಾರೆ ಇವರೆಲ್ಲ. ಈ ಏನು ಫ್ರಾಡ್ ಗ್ರೂಪ್ಸ್ಗಳು, ಸ್ಕ್ಯಾಮ್ಸ್ಗಳು ನಡೀತಾ ಇದ್ದಾವೆ. ದಿಸ್ ಇಸ್ ದ ಮೇನ್ ರೀಸನ್. ಅತಿ ಆಸೆ, ಏನೋ ಮ್ಯಾಜಿಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಬರ್ತಾರೆ. ಅದು ಯಾವುದೂ ಆಗಲ್ಲ. ಸಸ್ಟೈನ್ಡಾಗಿ ಶಿಸ್ತುಬದ್ಧವಾಗಿ ಮಾಡ್ಕೊಂಡು ಹೋದರೆ ನಮಗೆ ಲಾಭ ಬರೋದು ಗ್ಯಾರಂಟಿ. ಆದರೆ ಏನಂದರೆ ಆ ಪೇಷನ್ಸ್ ಇರಲ್ಲ, ಭಾಳ ಫಾಸ್ಟ್ ದುಡ್ಡು. ಹೆಡ್ಜಿಂಗ್ ಅಂತ ಹೇಳಿದ್ವಿ ಸರ್, 30% ಅಂತ ಹೇಳಿದ್ದು ಕೂಡ ನಮಗೆ ತುಂಬ ಜಾಸ್ತಿ ಅನ್ಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಲ್ಲ, ಅದನ್ನು ಆರಾಮಾಗಿ ಮಾಡ್ಬೋದು. ನಾನು ಹೆಡ್ಜಿಂಗ್ ಬಿಟ್ಬಿಡ್ರಿ, ಸುಮ್ಮನಿರಿ ಸ್ಟ್ರಾಟಜಿ, ನಮ್ಮ ಟೇಕ್ ಇಟ್ ಈಸಿನಲ್ಲಿ ಸುಮ್ಮನಿರಿ ಸ್ಟ್ರಾಟಜಿ ಇದೆ. ಏನೂ ಮಾಡಬೇಡ್ರಿ, ಆ ಸುಮ್ಮನಿರಿ ಸ್ಟ್ರಾಟಜಿ ಒಳಗೆ ಬಂತ, ಅದು ಜಸ್ಟ್ ಗೋ ಆ್ಯಂಡ್ ಬೈಟ್ ತೊಗೊಂಡ್ರೆ ನಾವೇನು ಸ್ಟಾಕ್ಸ್ ಶಿಫಾರಸ್ ಮಾಡ್ತಾ ಇಲ್ಲ. ಪ್ಯಾರಾಮೀಟ್ರ್ ಬಂದಿದೆ, ಅಲ್ಲಿ ಓವರ್ ಸೋಲ್ಡ್ ಝೋನಲ್ಲಿದೆ. ಅದು ತೊಗೊಂಡು ಸುಮ್ಮನೆ ಆರಾಮಾಗಿರ್ಬೋದು, ನಿದ್ದೆ ಮಾಡ್ಬೋದು, ನಿದ್ದೆ ಬರುತ್ತೆ. ಸ್ಟಾಕ್ಸ್ಗಳನ್ನು ತೊಗೊಂಡ್ರೆ ಎಲ್ಲಿಂದ ನಿದ್ದೆ ಬರುತ್ತೆ? ನಾಳೆ ಏನಾಗುತ್ತೋ, ಮಿಡ್ ನೈಟ್ 2 ಗಂಟೆಗೆ ಎಚ್ಚರ ಆಯಿತು, ಈ ಸ್ಟಾಕ್ ಬಗ್ಗೆ ಏನಾರು ಬ್ಯಾಡ್ ನ್ಯೂಸ್ ಇದೆನಾ ನೋಡ್ತಾರೆ. ದಿಸ್ ಈಸ್ ದಿ ಲೈಫ್ ಆಫ್ ಎ ಟ್ರೇಡರ್. ಒಂದಿನ ಬೇಕಿದ್ರೆ ಲೈಫ್ ಆಫ್ ಎ ಟ್ರೇಡರ್ ಅಂತ ಬೇಕಿದ್ರೆ ಒಂದು ಎಪಿಸೋಡ್ ಮಾಡೋಣ ಖಂಡಿತ. ಯಾಕಂದರೆ ಬೆಳಗ್ಗೆ ಬ್ರಷ್ ಮಾಡ್ತಾ ಇರ್ತಾರೆ, ಅಯ್ಯೋ ಇಲ್ಲಪ್ಪ ಫಸ್ಟ್ ಮಾರ್ಕೆಟ್ ಏನಾಯಿತೋ ಏನೋ, ಅಯ್ಯೋ ನಿಫ್ಟಿ ಏನಾಯಿತು, ಅಮೇರಿಕನ್ ಮಾರ್ಕೆಟ್ ಏನಾಯಿತು, ನ್ಯಾಸ್ಡಾಕ್ ಏನಾಯಿತು, ಡೌ ಜೋನ್ಸ್ ಏನಾಯಿತು, ಇದೇ ಕೆಲಸ. ಅದೆಲ್ಲ ಬಿಟ್ಟು ಆರಾಮಾಗಿ SIPಗಳನ್ನು ಮಾಡಿರಿ. ದುಡ್ಡಿದೆನಾ, ಪುಟ್ ಮೋರ್ SIP, ದೇ ವಿಲ್ ಹ್ಯಾಂಡಲ್ ಅವರ ಮನಿ. ಅಥವಾ ಗೊತ್ತಾಗ್ತಿಲ್ಲ, ಇಲ್ಲ ನಾನೇ ಮಾಡ್ತೀನಿ, ಬೀಸ್ಗಳನ್ನು ETF ತೊಗೊಳ್ರಿ. ಅಥವಾ ಯಾರ ಹತ್ರ ಎಜುಕೇಷನ್ ಕಲೀರಿ, ನಮ್ಮ ಹತ್ರ ಬರ್ರಿ ಅಂತ ನಾನು ಯಾವತ್ತೂ ಹೇಳಲ್ಲ. ಎಲ್ಲಾದರೂ ಕಲೀರಿ, ಬಟ್ ಕಲೀರಿ. ಒಂದು ಕಲಿತು ಮಾಡಿ, ಎರಡನೇದೇ ದುರಾಸೆ ಮಾಡಬೇಡಿ. ಆಮೇಲೆ ಯಾರಾದರೂ ನಿಮಗೆ ತುಂಬ ಜಾಸ್ತಿ ರಿಟರ್ನ್ಸ್ ಕೊಡ್ತಾರೆ ಅಂದರೆ ದಯವಿಟ್ಟು ಅವನ್ನ ಸಂಶಯದಿಂದ ನೋಡಿ. ಯಾವ ಒಬ್ಬ ಸೇನ್ ವ್ಯಕ್ತಿ, ಅವರು ಟ್ರೇಡರ್ ಇರ್ಬೋದು, ಟ್ರೈನರ್ ಇರ್ಬೋದು, ಅವ್ರು ಯಾವಾಗಲೂ ಕೂಡ ನಾನು ಇಷ್ಟು ಕೊಟ್ಬಿಡ್ತೀನಿ ನಿಮಗೆ ಆಗೇ ಆಗುತ್ತೆ ಅಂತ ಯಾರೂ ಹೇಳಲ್ಲ. ಓಕೆ, ಪ್ಯಾರಾಮೀಟರ್ಗಳು ಮಾತ್ರ ಹೇಳ್ತಾರೆ. ನೋಡಿ, ಇದೆಲ್ಲ ಪ್ಯಾರಾಮೀಟರ್ ಚೆನ್ನಾಗಿರೋದ್ರಿಂದ ಈ ಥರ ಆಗ್ಬೋದು ಅಂತೇಳಿ. ಅದನ್ನು ಮೀರಿ ಯಾರಾದ್ರೊಬ್ಬರು ನಿಮಗೆ 100% ಕೊಡ್ತೀನಿ, 50% ಕೊಡ್ತೀನಿ, 60% ಕೊಡ್ತೀನಿ ಅಂದರೆ ದಯವಿಟ್ಟು ಸಂಶಯದಿಂದ ನೋಡಿ ವ್ಯವಹರಿಸಿ. ನಿಮ್ಮನ್ನು ಪಶ್ಚಾತ್ತಾಪ ಪಡುವ ಕಷ್ಟದಿಂದ ಅದು ನಿಮಗೆ ಮುಕ್ತವಾಗಿಸುತ್ತೆ. ಅಂದರೆ ಯು ವಿಲ್ ನಾಟ್ ರಿಪೆಂಟ್. ನಾನು ಒಂದೇ ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಹೆಂಗಾಗಿದೆ ಅಂದರೆ, ಫಸ್ಟು ಟ್ರೇಡ್ ಮಾಡ್ತಾರೆ, ಆಮೇಲೆ ಅದನ್ನು ವಾಚ್ ಮಾಡ್ಕೊಂಡು ಕೂತ್ಕೊಂತಾರೆ. ಅಯ್ಯೋ ಸರ್ ಮೇಲೋಯ್ತು, ಅಯ್ಯೋ ಕೆಳಗೆ ಬಿತ್ತು. ಸೊ ನಾನೇನು ಹೇಳ್ತೀನಿ ಅಂದರೆ, ಟ್ರೇಡ್ ಆ್ಯಂಡ್ ವಾಚ್ನ ರಿವರ್ಸ್ ಮಾಡೋಣ. ಇನ್ಮೇಲಿಂದ ಫಸ್ಟ್ ಬರೀ ವಾಚ್ ಮಾಡೋಣ. ಆ ಪ್ಯಾರಾಮೀಟರ್ಸ್ಗಳು ಬಂತ, then only we'll trade and hedge it. So shifting from trade and watch to watch and trade. ಸೂಪರ್. ಇದನ್ನು ಪ್ರೊಮೋ ಲೈನ್. ಎಸ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಇವತ್ತಿನ ಈ ಎಪಿಸೋಡ್ನಲ್ಲಿ.
ನಾವು 2026 ಮಧ್ಯಭಾಗದಲ್ಲಿ ಕೂತ್ಕೊಂಡಿದ್ದೀವಿ. ಮುಂದಿನ 20 ವರ್ಷಗಳ ಕಾಲ ಭಾರತದ ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ. ಆದರೆ ಭಾರತ ಕೂಡ ಈ ಒಂದು ವಿಶ್ವದ ಒಂದು ಭಾಗ ಆಗಿರೋದ್ರಿಂದ ವಿಶ್ವದ ಒಂದು ಮೂಲೆಯಲ್ಲಿ ನಡೆಯುವಂಥ ಒಂದು ಯುದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ನಮ್ಮಲ್ಲಿ ಕೂಡ ಎಫೆಕ್ಟ್ ಮಾಡುತ್ತೆ. ಆ ಥರ ಎಫೆಕ್ಟ್ ಆಗಿರೋದನ್ನು ನಾವು ನೋಡಿದ್ವಿ. ಕಳೆದ ಒಂದು 10 ವರ್ಷಗಳಲ್ಲಿ ಇದು 2ನೇ ಸಲ. ಮುಂಚೆ ಕೋವಿಡ್ ಆಯಿತು, ಈಗ ಯುದ್ಧ ನೋಡ್ತಾ ಇದ್ದೀವಿ. ಈ ಥರದ್ದು ಬರ್ತಾನೆ ಇರ್ತವೆ. ಅದನ್ನು ಮೀರಿ ಕೂಡ ಮಾರ್ಕೆಟ್ ಬೆಳೆಯುತ್ತೆ. ಮುಂಚೆನೂ ಬೆಳೆದಿದೆ, ಇನ್ನು ಮುಂದೆ ಕೂಡ ಬೆಳೆಯುತ್ತೆ. ಸೊ ಹೀಗಾಗಿ ಈ ಥರ ಸ್ಟ್ರಾಟಜಿಸ್ಟ್ಗಳಿಂದ, ಈ ಥರ ಇನ್ವೆಸ್ಟರ್ಗಳ ಕಡೆಯಿಂದ, ಈ ಥರದ ಟ್ರೈನರ್ಗಳ ಕಡೆಯಿಂದ ಕಲಿತು ನೀವು ನಿಮ್ಮ ಜರ್ನಿಯನ್ನು, ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡಿ. ಸೊ ದಟ್ ಇದನ್ನು ಮಾಡೋಕ್ಕೆ ಮುಖ್ಯ ಕಾರಣ ಏನಂದ್ರೆ ಯಾವಾಗಲೂ ಇದ್ರ ಬಗ್ಗೆ ಮಾತಾಡಿ, ಕರ್ನಾಟಕದ ಜನ ತುಂಬ ಒಳ್ಳೆಯವರು, ಬುದ್ಧಿವಂತರು, ಹೃದಯವಂತರು. ಆದರೆ ನಮ್ಮ ಹತ್ರ ದುಡ್ಡಿನ ಬಗ್ಗೆ ನಮಗೆ ಬಾಲ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಜುಕೇಷನ್ ಸಿಕ್ಕಿರಲ್ಲ. ಹೀಗಾಗಿ ನಮ್ಮಲ್ಲಿ ಭಾಳ ಕಡಿಮೆ ದುಡ್ಡಿರುತ್ತೆ. ನಾವು ಯಾವಾಗಲೂ ಪರದಾಟದಲ್ಲೇ ನಮ್ಮ ಜೀವನ ಅಂದ್ಕೊಂಡಿರ್ತೀವಿ. ಆದರೆ ಸ್ವಲ್ಪ ಬುದ್ಧಿವಂತಿಕೆ, ಸ್ವಲ್ಪ ಮಾರ್ಗದರ್ಶನ, ಸ್ವಲ್ಪ ಓದೋದು, ಸ್ವಲ್ಪ ತಿಳ್ಕೊಳ್ಳೋದು ಮಾಡಿದರೆ ಒಂದು ಸಫಿಷಿಯೆಂಟ್ ಆಗಿರುವಂಥ ಜೀವನ. ಅಂದರೆ ಕೈ ಬಿಚ್ಚಿ ಖರ್ಚು ಮಾಡೋಷ್ಟು ದುಡ್ಡು ಇರಬೇಕು ಅಷ್ಟೇ. ಏನು ಕೋಟಿ ಇರಬೇಕಂತೇನಿಲ್ಲ. ಒಂದು ಒಳ್ಳೆ ಹೋಟ್ಲಿಗೆ ಹೋದರೆ ನಾವು ಮೆನು ನೋಡಿಕೊಂಡು ಆರ್ಡ್ರ್ ಮಾಡೋಷ್ಟು ದುಡ್ಡಿದ್ರೆ ಸಾಕು. ದುಡ್ಡು ನೋಡಿಕೊಂಡು ನಾವು ಡಿಸೈಡ್ ಮಾಡೋದು ಬೇಕಾಗಿಲ್ಲ. 50-60 ರೂಪಾಯಿ ಇರುತ್ತೆ, ಒಂದು 70-80 ರೂಪಾಯಿ ಇರುತ್ತೆ. 70-80 ರೂಪಾಯಿ ತಿಂಡಿನ ನಾವು 2 ಸಲ ಯೋಚನೆ ಮಾಡೋವಂಥ ಸ್ಥಿತಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಸರ್, ನೀವು ಒಪ್ಕೊಳ್ತೀರಾ ಇದನ್ನು? 100% ಸರ್. ದುಡ್ಡು ವೆರಿ ವೆರಿ ಎಸೆನ್ಷಿಯಲ್ಲು. ಆಮೇಲೆ ಅದು ಅದೇ ಅಂತಲ್ಲ, ಬಟ್ ಆದರೆ ದುಡ್ಡು ಭಾಳನೇ ಇಂಪಾರ್ಟೆಂಟ್. ನನ್ನ ಪ್ರಕಾರ 97% ಆಫ್ ದಿ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ ವಿತ್ ಮನಿ. ಎಸ್. ಯಾಕಂದರೆ ಒಂದು ಕೈ ಬಿಚ್ಚಿ ಯಾರಿಗಾರ ದುಡ್ಡು ಕೊಡಬೇಕು, ದಾನ ಮಾಡಬೇಕು ಅಂದರೂ ಕೂಡ ದುಡ್ಡು ಬೇಕು. ದುಡ್ಡೇ ಇಲ್ಲ ಸರ್, ನನಗೆ ಯಾರೋ ಮಗಳಿಗೆ ಫೀಸ್ ಕಟ್ಟಬೇಕು, ಮಗನಿಗೆ ಫೀಸ್ ಕಟ್ಟಬೇಕು ಅಂದ್ರೆ ನಾವು ಅವ್ರ ಜೊತೆಗೆ ಹೋಗಿ ಆ ಭಗವಂತನ ಮೊರೆ ಹೋಗೋಣ ಅಂತಂದ್ರೆ ಏನು ಬಂತು? ನಾವು ಗಾಡ್ ಫಿಯರಿಂಗ್ ಎಲ್ಲ ಸರಿ, ಬಟ್ ದುಡ್ಡಿಗೆ ಭಾಳ ಪ್ರಾಮುಖ್ಯತೆ ಇದೆ. ಅದನ್ನು ಕಳ್ಕೊಳ್ಳಿಲ್ದಂಗೆ ಹುಷಾರಾಗಿ ಟ್ರೇಡ್ ಮಾಡೋರಿಗಂತೂ ನಾನು ಸ್ಪೆಷಲಿ ಹೇಳ್ತಕ್ಕಂಥದ್ದು, ಹೆಡ್ಜಿಂಗ್ ಮಾಡಲೇಬೇಕು. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಇಲ್ಲ ಟ್ರೇಡಿಂಗೇ ಮಾಡಬೇಡ್ರಿ, ಸ್ಟಾಪ್ ಮಾಡಿರಿ, ಡೋಂಟ್ ಟ್ರೇಡ್, ಜಸ್ಟ್ ಇನ್ವೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್. ಆಟೋಮೆಟಿಕ್ಲಿ ಮಾರ್ಕೆಟ್ ಮೇಲೆ ಹೋಗಲೇಬೇಕು. ಜನಸಂಖ್ಯೆ ಯಾರಿಗೆ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೋ ಅವ್ರು ಬೇಕಾದರೆ ಕೆಳಗೆ ಬೀಳುತ್ತೆ ಅಂತ ಅನ್ಕೊಂತಾನೆ ಕೂತ್ಕೊಳ್ಳಿ. ಸೊ ಇಲ್ಲ ಸರ್, ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ಮಾರ್ಕೆಟು ಮೇಲೆ ಹೋಗುತ್ತೆ. ಸೊ ಡೋಂಟ್ ಟ್ರೇಡ್ ಅನ್ಲೆಸ್ ಯು ನೋ ದಿ ಆರ್ಟ್ ಆಫ್ ಹೆಡ್ಜಿಂಗ್. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ CA ದಯಾನಂದ್ ಬೊಂಗಾಳಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ದಯವಿಟ್ಟು ನೀವು ಮೊಬೈಲಲ್ಲಿ ನೋಡ್ತಾ ಇದ್ದರೆ ಕೆಳಗಡೆ, ನೀವು ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಮೋರ್ ಅಂತ ಒಂದು ಇರುತ್ತೆ. ಓಕೆ, ಆ ಮೋರ್ ಮೇಲೆ ಕ್ಲಿಕ್ ಮಾಡಿ. ನೀವು ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫುಲ್ ಡಿಸ್ಕ್ರಿಪ್ಷನ್ ಬರುತ್ತೆ. ಆ ಡಿಸ್ಕ್ರಿಪ್ಷನಲ್ಲಿ ಏನೇನಿದೆ ಅಂದರೆ, ಮೊದಲನೇದಾಗಿ ಅವ್ರ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ದಯಾನಂದ್ ಬೊಂಗಾಳಿ ಅವ್ರದ್ದು. ಅವರ ಯೂಟ್ಯೂಬ್ ಲಿಂಕ್ ಇದೆ, ಅವರ ಟೇಕ್ ಇಟ್ ಈಸ್ ಎ ಆ್ಯಪ್ನ ಲಿಂಕ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅವರ ವೆಬ್ಸೈಟ್ ಲಿಂಕ್ ಕೂಡ ಇದೆ, ಮತ್ತು ಅವರ ಆಫೀಸಿನ ಫೋನ್ ನಂಬರ್ ಇದೆ. ಸೊ ದಯವಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದನ್ನು ಬಳಸ್ಕೊಳ್ಳಿ, ತಿಳ್ಕೊಳ್ಳಿ, ಕಲಿತ್ಕೊಳ್ಳಿ, ಅದಾನಂತರ ಹೂಡಿಕೆ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.